ಅಷ್ಟೇ ಹೊರಡೋಣ. 2 ಬೀಚ್ ನೋಡ್ಬೇಕು ನಮ್ಮ ಲಿಸ್ಟ್ ಅಲ್ಲಿ. ಟೈಮ್ ಆಲ್ರೆಡಿ 3:30 ಆಗೋಯ್ತು. ಇಲ್ಲಿಂದ ಮೇಲೆ ಹೋಗಕ್ಕೆ 5 ಗಂಟೆ ಆಗುತ್ತೆ. ಏನೋ ನೋಡೋಣ, ಟ್ರೈ ಮಾಡೋಣ. ಟಾಟಾ. ಮಾತಾಡೋ ತಿರುಗೋ. ಕೇಳಿ ಸೌಂಡ್ ಇದೇ ಇದ್ರಲ್ಲೇ ಬರೋದು. ಸೊ ಹಿಂಗೆ ಹೋಗಿ ಹಂಗೆ ಜಾಯಿನ್ ಆಗುತ್ತೆ. ಬಟ್ ನಾವು ಕಾಲ್ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡ್ವಿ. ಸೊ ವಾಪಸ್ ಎಕ್ತಿದೀವಿ. ಬರುವಾಗ ಚೆನ್ನಾಗಿತ್ತಲ್ಲ, ಇಲ್ಲಿ ಒದ್ಲಾಡ್ತವ್ರೆ. ವೀಕ್ಷಕರಲ್ಲಿ ವಿನಂತಿ, ಬೆಂಗಳೂರಿನಿಂದ ಗೋವಾಗೆ ಬಂದ ಕನ್ನಡ ಬಂಡಿ ಮುಂದಿನ ಕೆಲ ನಿಮಿಷಗಳು ತೆಲುಗು ಬಂಡಿಯಾಗಿ ಪರಿವರ್ತನೆಗೊಳ್ಳುತ್ತಿದೆ. ವೆಲ್ಕಮ್ బ్యాక్ టు ప్రసన్న వ్లాగ్స్. నేను నీ ప్రసన్న మాట్లాడుతున్నావు. ನಾವು ఇప్పుడు ఎంత ఉంటామంటే బాగా పిచ్చిందా జస్ట్ 67 కిలోమీటర్లంట బటర్ఫ్లై వచ్చావు. ఇక్కడ బటర్ఫ్లై ఏమో కానలేదు, ఏమో తెలియలేదు, అందుకే వాపస్ వెళ్తున్నావు. రోడ్ చూస్తున్నావు ఎంత స్లీప్గా ఉంది. ఏం గురు ಇದು ಸ್ಲಿಪ್ಪರ್ ಎಲ್ಲೋ ಹಿಂಗಿರೋದು ಏನಂತಾರೆ, ಹಿಪ್ಪ ಕೂಡ ಸ್ಟ್ರಿಪ್ ಏನು ಹೇಳ್ತಾರೆ. జారలో ఉంది. ఈ రోడ్ ನೋಡ್తున్నాವು ఎగ్జాక్ట్ మంగళూరు టు బెంగళూరు హైవే శక్లేశ్వర దాటంతే ఇంతే సొరంగ మార్గాలంతా ఉన్నావు. టైం చూడండి 3:35 అయింది. ఎంత టైంకి పోయి రీచ్ అవుతావో లాస్ట్లో చెప్తేనో. వెయిట్ కరండి. ಇದು 2வது ఘాట్ సెక్షన్ అండి. ఓకే, బైక్ పార్క్ వచ్చండి ఇక్కడ. అలా ಹೋಗುವಾಗ ఓకే సారీ కదా, వెళ్ళే టైం ఎంత లేట్ అయింది, రిటర్న్ వస్తే టైము బుసుక్కుని వచ్చావు. బైక్ పార్కింగ్ వచ్చావు. ఏం భార్గవరాజు తగ్గేదేలే. లోకల్ స్లిప్ అయితే ఇదే బాధం. పుయింకు అంటుంది. అదో పర్వాలే. ఇది చూడండి, వింటుందా బై? ఇప్పుడు లేదు, రుక్కో. సో తొలదిదల్లా సారీ క్లీన్ చేసి అన్నీ వేస్ట్ పోయింది. స్టార్ట్ చూడండి. పుట్టుకు అందుకే ಯಾರೋ ಒಬ್ರು ಗಾಡಿಗೆ ಬಿಟ್ಟಿರ್ತಾರೆ, ಪಕ್ಕ ಗಾಡಿ ಪಾರ್ಕಿಂಗ್ ನಿಲ್ಲಿಸ್ಬಿಡೋಣ. బాగా వస్తుంది బైక్, 1-2 కాదు. ఎందుకు అర్థం తోస్తున్నావు? చూడండి, ఇది వాటర్ వే అండి. ఈ పుచ్చుకుంది కదా చూడి. కొంచెం దూర తర్వాత నీకు ఇంత విలేజ్ ఫీల్ వస్తుంది. బాగా గ్రీన్గా ఉండండి. చూడండి, ఎవరో అబ్బాయి వస్తున్నావు. K19 మంగళూరు బండి. వాడు ఈజీగా పోతావు. నా కారు అక్కడే బ్యాన్ చేశాడు. దిస్ ఈజ్ బిజినెస్. ఈ అబ్బాయికి హిందీ చాలా వస్తుంది, ఒక మాట అడగలేదు. ఎందుకయ్యా ఇంత మోసం చేస్తావు నాకు అంటే. ఇంత బాగా ఉంది చూడండి. నోడు ఏంట్రా బాబు అది కాలు, ఏమైంది నీకు? ಸೊ ಈ ಟೈಮ್ ಕರೆಕ್ಟಾಗಿ 4:03. ಸೊ 35, 45, 55, 5 30 ನಿಮಿಷ ಅಂತ ಆಲ್ಮೋಸ್ಟ್ ಪಾರ್ಕಿಂಗ್ ಬಂದ್ಬಿಟ್ವಿ. ಸೊ ಈಗ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಮಳೆ ಬಂದಿದೆ. ನಾವು ಪೋಲೋದಲ್ಲಿ ಬಂದಿದ್ದೀವಿ. ಬರುವಾಗ ರೋಡ್ ನೋಡಿದ್ರೆ ಎಷ್ಟು ಡೌನ್ ಇತ್ತಂತ. ಈಗ ಎಕ್ಕೋದೇ ಇರೋದು ನಿಜವಾಗ್ಲೂ ಒಳ್ಳೆ ಟಾಸ್ಕು. ಸೊ ಬನ್ನಿ ಹೇಗೆ ಏನಂತ ನೋಡೋಣ. ಫೈನ್ ಗೈಸ್, ಎಕ್ಸಾಕ್ಟ್ಲಿ 29 ನಿಮಿಷ ಅಲ್ಲಿಂದ ರೀಚ್ ಆಗ್ಬಿಟ್ವಿ.
ಫೈನ್ ಗಾಯ್ಸ್ 4:15 ಆಯಿತು. ಸೊ ರಿಯಲ್ ಟಾಸ್ಕ್ ಇವಾಗಲೇ ಇರೋದು. ಮಳೆ ಬೇರೆ ಬಂದಿದೆ. ರೋಡ್ ಬರುವಾಗ ನೋಡಿದ್ರೆ ಆಫ್ ರೋಡ್ ಕಾರ್ ಹೇಗೆ ಪರ್ಫಾರ್ಮೆನ್ಸ್ ಆಗುತ್ತೋ ಗೊತ್ತಿಲ್ಲ. ವಿ ಟ್ರೈ ಅವರ್ ಬೆಸ್ಟ್. ಸ್ಟಾರ್ಟ್ ಮಾಡೋಣವಾ? ನಂಗೆ ಒಂದು ಅಪ್ಪು ಬಂತಲ್ಲ, ಅದು ಒಂದು ಅಪ್ಪೆ ಭಯ ಆಗ್ತಿರೋದು. Bro, you can go. Bro, wait, don't take right, go left. You can go. आराम से. ಆ ಫೈನ್ ಗಾಯ್ಸ್ ಬಂದು ತಲುಪಿ ಬಿಟ್ವು. ಕರೆಕ್ಟಾಗಿ 4 ಎಷ್ಟಕ್ಕೆ ಬಿಟ್ಟುವ ಗೊತ್ತಿಲ್ಲ. ಇನ್ನೊಂದು ನಿಮಿಷದಲ್ಲಿ ಬಂದ್ಬಿಟ್ವಿ. ಪರವಾಗಿಲ್ಲ, ನಮ್ಮ ಪೋಲೋ ಸರ್ವೈವ್ ಆಗೋಯ್ತು. ಬಂದ್ವಿ. ಸೊ ಲಾಸ್ಟ್ ಟೈಮ್ ಹಿಂಗೆ ಹೋಗಿ ಕಾರು ಸಿಕ್ಕಾಕೊಂಡು ಸ್ವಿಫ್ಟಲ್ಲಿ ಹೆವಿ ಒದ್ಲಾಡ್ಬಿಟ್ವಿ. ಸೊ ಈಗ ನೋಡೋಣ ಏನಂತ. ಸೊ 50 ರೂಪಾಯಿ ಒಬ್ಬರಿಗೆ 3 ಟೋಕನ್ ಕೊಟ್ಟವ್ರೆ. ಈಗ ಏನಕ್ಕೋ ಗೊತ್ತಿಲ್ಲ. ಫೈನ್ ಗಾಯ್ ಹೊರಟ್ವಿ. ಸೊ ಇಲ್ಲಿ ಏನು ಕಾದಿದ್ಯೋ ಅದು ನೋಡಬೇಕು. 500 ಮೀಟರ್ಸ್ವರೆಗೂ ಕಾರು ಹೋಗುತ್ತೆ. ತದನಂತರ ನೀವು ವಾಕಿಂಗಲ್ಲಿ ಹೋಗಬೇಕು ಎಂದು ಆಕೆ ಹೇಳಿದಳು. ಹೇ ಶಿಷ್ಯ, ಹೊದ್ದು ಮೂಸ್ಕೊಂಡು ಡ್ರೋನ್ ಬ್ಯಾಟ್ರಿ ಚೇಂಜ್ ಅನ್ನಿ ಆಂಟಿ ಹೇಳ್ಬೇಕಿತ್ತು. ಏನಂಟಿ ಸಣ್ಣಾಗಿ ಬಿಟ್ಟಿದ್ದೀರಾ? ಆ ಸೇಮ್ ಹಿಂಗೆ ಆವಾಗಲೂ ಮಾತಾಡಲು ಫುಲ್ಲು ಡೀಟೇಲ್ ಆಗಿ. ನಾನು ಬಿದ್ದು ಬರ್ತಾನೆ ಅಂತ ಅನ್ಕೊಂಡಿದ್ದೀನಿ. ಏನಕ್ಕೆ? ಶರ್ಟ್ ಡಿಸೈನ್ ನೋಡಿ. ವಾವ್, ದೇ ಹ್ಯಾವ್ ರೀಬಿಲ್ಡೆಡ್ ಮ್ಯಾನ್. ಫಸ್ಟ್ ಇವೆಲ್ಲ ಇಲ್ಲ, ಹಿಂಗಲ್ಲ ಹಿಂಗೆ. ಇದು 500 ಮೀಟರ್ ಏನು ಮಾಡಿಸ್ಬಿಟ್ರು. ಟೋಕನ್ ವಾಪಸ್ नीचे नहीं जाता कार. चलो नीचे चलो. पक्का लास्ट टाइम पूरा प्रॉब्लम आ गया आगे टाइम. नहीं चलो अच्छा है रोड. ರಿಸ್ಕ್ ಏನಕ್ಕೆ? ಕೆಳಗಡೆ ಜಾಗ ಐತೆ ನಾಲ್ಕಕ್ಕೆ. ಐತೆ ಗುರು, ಅಲ್ಲಿಂದ ವಾಕಬಲ್ ಈಸಿನೋ ಅದೇ. 4 and 2 wheeler ಪಾರ್ಕಿಂಗ್ ಪಾಯಿಂಟ್ ಕೆಳಗಡೆ. ಹಾಂ, ಅದೇ ಇರೋದು. ಬಾಗುರು ನಮ್ಮ ಕಾಕಾಶಿ ಕರ್ಕೊಂಡು ಹೋಗ್ತಾನೆ. ಜೈ ಮಕ್ಕಳಮ್ಮ. ಆ ಹುಡುಗ ನೋಡಿ ನಮಸ್ಕಾರ ಹೊಡಿತಾ. ನಮಸ್ಕಾರ ಭೈ. ನಮಸ್ಕಾರ ಅನ್ಬೇಕು. ಇದೇ ಗುರು ಲಾಸ್ಟ್ ಟೈಮ್ ನಾವು ಒದ್ಲಾಡಿದ್ದು. ಇಲ್ಲೇ ಆಗ್ಬಿಡೋಣ. ಇಲ್ಲೇ ನಿಲ್ಸ. ಓಕೆ ನಮ್ಮಮ್ಮ నాకు ఇప్పుడు లాస్ట్ టైం ಇಲ್ಲ ಗುರು. ಇವ್ರು ಚೇಂಜ್ ಮಾಡ್ಕೊಂಬಿಟ್ಟಾರೆ. ಇವೆಲ್ಲ ಎಂಟ್ರಿ ಇರಲೇ ಇಲ್ಲ. ಓ ಮೈ ಗಾಡ್, ವಾಟ್ ಅ ವ್ಯೂ ಮ್ಯಾನ್. ಇಷ್ಟೇನಾ ಇಲ್ಲಿ? ಕೆಳಗಡೆ ಇಳಿಬೇಕು. ನಾನು ರೆಸಾರ್ಟ್ ಅಲ್ಲಿ ಇದ್ದಿದ್ದು ಇಂಥ ರೆಸಾರ್ಟ್ ಅಲ್ಲ. ಇನ್ಫಿನಿಟಿ ನೀವು ಯಾರು? ಡ್ರೋನ್ ಒಂದು ಡಿಸ್ಕನೆಕ್ಟೆಡ್. ಫೈನ್ ಎಂಟ್ರಿ ತೊಗೊಂಡು ಟೋಕನ್ ಇಲ್ಲಿ ಕೊಡಬೇಕಾಗಲಿ ಅಂತ ಒಳಗಡೆ ಬಿಡೋದು. ಫಸ್ಟ್ ಇವೆಲ್ಲ ಇರಲಿಲ್ಲ. ಫಸ್ಟ್ ಇವೆಲ್ಲ ಇರಲಿಲ್ಲ, ಬಟ್ ಇವಾಗ ಬಂದಿದೆ. ಬ್ಯಾಟ್ರಿ ಚೇಂಜ್ ಮಾಡ್ದ ಗುರು. ನಡಿ ತುಂಬ ಇಳಿಬೇಕು. ಫೈನ್ ಗಾಯ್ಸ್, ಅದೇ ಆ ಒಂದು ಬೀಚು. ಸೊ ಅಲ್ಲೇ ನಾನು ಲಾಸ್ಟ್ ಟೈಮ್ ಒಂದು ಇದೇ ಥರ ಹೇಳ್ಕೊಳ್ಬೇಕು ಫುಲ್ಲು. ನೋಡಿ ಹೀಗೆ ಹೋಗಿ ಹೋಗಿ ಹಂಗೆ ಅಲ್ಲೆಲ್ಲ ಹೋಗಿ ಕೆಳಗಡೆ ಹೋಗ್ಬೇಕು. ಗೈಸ್ ಹೋಗುವಾಗ ಇದೀನಿ, ಬಟ್ ಬರುವಾಗ ಸಿಕ್ಕಾಪಟ್ಟು ಹೆಂಗೆ ಎಷ್ಟು ಕಷ್ಟ ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡಿ ಎಲ್ಲಿಂದನೋ ಬಂದ್ಬಿಟ್ವಿ. ಗಾಯ್ಸ್ ಫೈನಲಿ ಬಂದು ರೀಚ್ ಆಗ್ಬಿಟ್ವಿ. ಐ ಥಿಂಕ್ ಕೇವಲ 5 ನಿಮಿಷ. ಹೋಗುವಾಗ ಅರ್ಧ ಗಂಟೆ ಮೇಲೆ ಪಕ್ಕ ಆಗುತ್ತೆ, ಬಟ್ ವರ್ತ್ ಆಫ್ ವಿಸಿಟಿಂಗ್. ನಾನು ಹೇಳ್ತಾನೆ ಯಾರಿರಲ್ಲ ನೋಡ್ಗುರು. ಇದು ಲೈಕ್ ಕೈಂಡ್ ಆಫ್ ಸ್ಟೇ ತರ ಮಾಡ್ಕೊಂಡಿದ್ದಾರೆ, ಬಟ್ ಇಲ್ಲಿ ಅವೈಲಬಿಲಿಟಿ ಸಿಗುತ್ತಾ ಇಲ್ವಾ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನೋಡಿದ್ವಿ. ನಿಧಾನಂ ಸ್ಟೇ, ಬಟ್ ಇಲ್ಲಿ ನೀರು ಹರಿತಿದೆಯಲ್ಲ, ಅವತ್ತು ನೋಡಿದಾಗ ಯಾರೋ ಒಬ್ಬ ಇದ್ದ. ಸೊ ಇವೇ ನಾನು ಹೇಳಿದ್ದು ಸ್ಟೇಗಳು. ಸೊ ಅಲ್ಲೊಂದಿದಾವೆ, ಇದೊಂದು ಇದು. ಬಟ್ ಈಗ ಡ್ಯೂ ಟು ಮಾನ್ಸೂನ್ ಸೀಸನ್ ಎಲ್ಲ ಕ್ಲೋಸ್ ಆಯ್ತು ಅನ್ಸುತ್ತೆ. ಬಟ್ ಎಷ್ಟೋ ಜನ ಸ್ನಾನ ಮಾಡಿದ್ದಾರೆ. ಇಲ್ಲೇನೋ ಬೆಂಕಿ ಎಲ್ಲ ಹಚ್ಚಿ ಆಟ ಆಡಿದ್ದಾರೆ. ಸೊ ದಿಸ್ ಈಸ್ ಕಾಕೋಲೆಮ್ ಬೀಚ್. ಬನ್ನಿ ಮೇಲ್ಗಡೆ ನೋಡೋಣ.
Meanwhile. ಫೈನ್ ಗೈಸ್, ಇಷ್ಟೇ ಕಾಕೋಲಂ ಬೀಚ್. ಇದು ಒನ್ ಆಫ್ ದಿ ಪ್ರೈವೇಟ್ ಬೀಚ್ ಅಂತಾನೆ ಹೇಳ್ಬೋದು. ಇಳಿವಾಗ ಡೌನ್ ನೋಡಿ ಅಲ್ಲಿಂದ ಇಳ್ದಿದ್ದು ನಾವು, ಅಲ್ಲಿಂದ ಹಂಗೆ ಇಳ್ದು ಇಲ್ಲಿ ಬಂದು ಜಾಯ್ನ್ ಆಗಿದ್ದು. ಸೊ ಚೆನ್ನಾಗಿದೆ. ಲೈಕ್ ನಾವು ಬಂದಾಗ ಒಣಗೋಗಿತ್ತು ಲಾಸ್ಟ್ ಟೈಮು. ಸೊ ಆ ವಿಡಿಯೋ ನೋಡಿರ್ತೀರಾ. ಇದೇ ಒಂದು ಜಾಗದಲ್ಲಿ ಶೂಟ್ ಮಾಡಿದ್ದು, ಭರತ್ ಫೋನಲ್ಲಿ ಹಿಡಿದಿದ್ವಿ. Flashback. ನೋಡಿರೋ ಜಾಗ ಮತ್ತೆ ಯಾಕೂರು ನೋಡಕ್ ಬರ್ತೀವಿ ಅಂತ ಹೇಳ್ಬೋದು. ಅವಳು ನೋಡಿಲ್ಲ, ಸೊ ಇವನಂತೂ ನೋಡೇ ಇಲ್ಲ. ಚೆನ್ನಾಗಿತ್ತು ನೋಡಿ. ಸೊ ಇದೇ ಹೇಳಿದ್ದು ನಾನು, ಆಲ್ಮೋಸ್ಟ್ ಲೈಕ್ ಸ್ಟೇ ಥರ ಬರುತ್ತೆ ಇದೆಲ್ಲ. ಸೊ ಅದೊಂದು ಐತೆ, ಎಲ್ಲ ಎಷ್ಟೊಂದು ಕ್ಲೋಸ್ ಮಾಡಿದ್ದಾರೆ. ಬಟ್ ನಾವು ಬಂದಾಗ ಇದು ಒಂದೇ ಇದ್ದಿದ್ದು. ಸೊ ವರ್ಷದ ಎಲ್ಲ ದಿನ ಇರುತ್ತೆ ಅನ್ಸುತ್ತೆ. ಸೊ ಅಷ್ಟೇ, ನಮ್ಮ ಕ್ರಾಕ್ಸ್ ಅನ್ನು ತೆಗೆದುಕೊಂಡು ಒಂದು ರಿವರ್ ಕ್ರಾಸ್ ಮಾಡಿ ಹೊರಡೋನ್ವಾ. ಒಕ್ಕವಾಗ್ಲೇ ಇರೋದು ಗುರು, ಫುಲ್ಲು ಕಷ್ಟದ ವಿಷಯ. ಹುಷಾರು ನಿಧಾನಪ್ಪ, ಆಗಲೇ ಬೀಳ್ತಿದ್ದ ಹುಡುಗ. ಅವ್ರು ಹಂಗೆ ಹೋದ್ರೆ ಓ ಏನೋ ಇಷ್ಟು ಜನ ಬಂದ್ಬಿಟ್ಟವ್ರೆ. ಫಾಲ್ಸ್ ಥರ ಆಯ್ತು ನೋಡಿ, ಚೆನ್ನಾಗೈತೆ. ಹುಡುಗನ ಸಮಾಜ ಸೇವೆ ಕಾಕೋಲಂ ಬೀಚಲ್ಲಿ ಕೂಡ ನಿಂತಿಲ್ಲ. ರೈಟಿಗೆ ಬಾ ರೈಟಿಗೆ ಹೋಗು ರೈಟ್. ಟೈಮ್ ನೋಡ್ತಾ ಇದ್ದೀರಾ. ಸೊ 5:15 ಆಯಿತು. ನೆಕ್ಸ್ಟ್ ಇನ್ನೊಂದು ಬೀಚ್ ಇದೆ, ಬಟ್ ಅದು ಹೋಗೋಷ್ಟು ಕತ್ಲಾಗುತ್ತೆ ಅನ್ನೋ ಗೊತ್ತಿಲ್ಲ. ಯಾಕಂದರೆ ಎಕ್ಕಾಗೋದಕ್ಕೆ 6:15 ಹತ್ರ ಆಗ್ಬಿಡ್ಬೋದು, ಅರ್ಧ ಗಂಟೆ. ಸೊ ಬಂದಾಗ ಒಬ್ಬರು ಇರಲಿಲ್ಲ. ಆಲ್ಮೋಸ್ಟ್ ನೋಡ್ತಿದ್ದೀರಾ, ಅದು ಯಾವುದೋ ಗ್ಯಾಂಗ್ ಬಂದು ಕಬಡ್ಡಿ ಬೇರೆ ಆಡ್ತಾ ಇದೆ. ಫೈನ್, ಚೆನ್ನಾಗಿದೆ ನೋಡಿ ಸನ್ಸೆಟ್ ಜೊತೆ. ನಿನ್ನೆ ಸನ್ಸೆಟ್ಟಲ್ಲಿ ಲೋವರ್ ಫೋರ್ಟ್ ಅಗ್ವಾಡದಲ್ಲಿದ್ವಿ. ಸೊ ಇವತ್ತು ಕಾಕೋಲಂ ಬೀಚ್ ಹಿಂಗೆ ಸ್ಟಾರ್ಟ್ ಮಾಡಿದ್ವಿ 5:49. ಸೊ ಬಾಯ್ ಫ್ರಮ್ ಕಾಕೋಲಂ. ಆ್ಯಂಡ್ ಯಾಕೋ ತುಂಬ ಕಷ್ಟ ಅನುಭವಿಸಿದ್ದೀವಿ ಲಾಸ್ಟ್ ಟೈಮ್. ಅದು ಆ ಸ್ಟೇಗೆ ಫೈನ್. ಇಲ್ಲೇ ಆಗ್ತಿಲ್ಲ. ನಮ್ಮ ಮೇಲೆ ವರ್ಷೊಳಗೆ ಎಷ್ಟು ಗಂಟೆ ಆಗುತ್ತೆ ನೋಡೋಣ. ಬೆಂಗಳೂರು ಆರೆಂಟ್ ಅವರ್ ಮಾಲೂಮೆ ಲಿಯೋ ಮಾಲೂಮೆ. ಹುಷಾರ್, ಬಾ ಬಾರೋ ಲಬ್ಬಕ್ಕಂತ ಹಾಕಿಬಿಟ್ಟದು. ಲಿಯೋ ಪತಾ ಬೆಂಗಳೂರು ಮೇ ಆರೆಂಟ್ ಅವರ್ ಲಿಯೋ, ಹಂಗೆ ಲಬ್ಬಕ್ಕಂತ ಹಾಕ್ಬಿಡ್ಬೇಕು ಅದು. ವ್ಯೂ ನೋಡ್ರಿ ರೀ, ಎಲ್ರಿ ಸಿಗುತ್ತೆ ಈ ಥರ ವ್ಯೂಸ್. ಸೊ ಮೇಲೆ ಬಂದ್ಬಿಟ್ವಿ. ಟೈಮ್ 5:59. ಪರವಾಗಿಲ್ಲ, ಬರುವಾಗ 12 ನಿಮಿಷ. ಸೊ ಈ ಎಂಟ್ರಿ ಎಲ್ಲ ಫಸ್ಟ್ ಇರಲಿಲ್ಲ, ಈಗ ಮಾಡಿದ್ದಾರೆ. ಇಲ್ಲಿ ಕುತ್ಕೊಂಡು ವ್ಯೂ ನೋಡೋವರೆಗೂ. ವ್ಯೂ ನೋಡಿ ಹೇಗಿದೆ ಅಂತ. ಇಲ್ಲ ಆಯ್ತು, ಅದಕ್ಕಿಂತ ಟಾಪ್ಲೋ ಶಿಶಾ. ಇಲ್ಲೇ 6 ಗಂಟೆ ಆಯಿತು. ಸೊ ಬಿಡೋಣ. ಬಾಯ್ ಕಾಕೋಲಂ. ಬರುವಾಗ ಯಾವ ದಿಶಾ ಬೇಜಾನ್ ಕೆ ಎ ಬಂದೈತೆ. ಇದು ಅವ್ರು ತಾನೇ ನೀನು ಫೋಟೋ ಇಟ್ಕೊಟ್ಟಲ್ಲ, ಕನ್ನಡ ಅವ್ರು ತಾನೆ ಅವರು. ಓಕೆ, ಕಾರ್ ನೋಡಿ ಒಂದು ಎರಡು ಏನೋ ಆಯಿತು. ಈಗ ಬೇಜಾನ್ ಕಾರ್ಗಳು ಬಂದ್ಬಿಟ್ರು. ಫೈನ್, ಈಗ ಮತ್ತೆ ಇಲ್ಲಿಂದ ಮೇಲೆ ಎಕ್ಸೋದೆ ದೊಡ್ಡ ಟಾಸ್ಕ್ ಐತಂತೆ. ಪ್ರಸನ್ನಗೆ ಬೇಡ. ಡೋರ್ ಹಾಕ್ಬಿಟ್ನಲ್ಲ ಭಾರ್ಗವ್ ನಿನಗೆ. ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್.
ಅಮ್ಮಗ ಡುಮ್ಮಗ ಅಮಾಲ್ ಡುಮಾಲ್